ನಡೆಯೋ ಮನೆಯಿಂದ ಹೊರಗೆ. ನಿನಗೆ ಏನು ಯೋಗ್ಯತೆ ಇದೆ ಅಂತ ಹೇಳಿ ನನ್ನ ಮನೆಗೆ ಬಂದು ನನ್ನ ತಂಗಿನ ಕೇಳ್ತಾ ಇದೆಯಾ? ಈಗ ಆಸ್ತಿನೂ ಇಲ್ಲ, ಸ್ವಂತ ಮನೇನೂ ಇಲ್ಲ, ಏನು ಯೋಗ್ಯತೆ ಇದೆ ಅಂತ ಹೇಳಿ ನನ್ನ ಮಗಳನ್ನ ಕೇಳಕ್ ಬಂದಿದ್ಯಾ? ಅಂಕಲ್, ಹೆಚ್ಚು ಕಮ್ಮಿ ಮನೆ ನೀವು ಒಂದು 45 ವರ್ಷಕ್ಕೆ ನೀವು ಕಟ್ಟಿರ್ಬೋದು ತಾನೆ? ಅಂದ್ರೆ ನೀವು ಕಷ್ಟಪಟ್ಟು ದುಡಿದ್ರೆ, ಇಲ್ಲ ನಿಮ್ ತಂದೆಯವ್ರ ಆಸ್ತಿ ಇರ್ಬೇಕು ಅದರಿಂದ ಈ ಮನೆ ಕಟ್ಟಿರ್ಬೋದು ಅಲ್ವಾ? ಅಂಕಲ್, 50 ವರ್ಷ ವ್ಯಕ್ತಿ 25 ವರ್ಷ ಹುಡುಗ ಹತ್ರ ಕೇಳ್ತಿದ್ದೀರಾ ಸ್ವಂತ ಮನೆ ಆಸ್ತಿ ಇದೆ ಅಂತ ಹೇಳಿ. ನಿಮ್ಗೆ ನಿಮ್ ತಂದೆನೋ ಇಲ್ಲ ನಿಮ್ಮ ಅಜ್ಜ ಆಸ್ತಿಯಿಂದ ಈ ಮನೆ ಇರ್ಬೋದು, ನಾಳೆ ನಿಮ್ಗೆ ಹೆಣ್ ಕೊಡ್ಬೇಕಾದ್ರೆ ಈ ಮನೆ ನೋಡೇ ಹೆಣ್ ಕೊಡ್ತಾ ಇರ್ಬೋದು, ಆದ್ರೆ ನಿಮ್ ಯೋಗ್ಯತೆಗೆ ಅವಳಿಗೆ ಗೊತ್ತೇ ಇರಲ್ಲಲ್ವಾ? ನಾ ಎಷ್ಟು ಕಷ್ಟಪಟ್ಟು ಯಾವ ತರ ಬೆಳೆದ್ ಬಂದಿ ಅಂತ ಹೋಗಿ ನಿನ್ ತಂಗಿ ಕೇಳು, ಅವಳೇ ಹೇಳ್ತಾಳೆ ನನ್ನ ಯೋಗ್ಯತೆ ಏನು ಅಂತ. ಅಂಕಲ್, ನಾನೇನಂತ ಮೊದ್ಲು ಅರ್ಥ ಮಾಡ್ಕೊಳ್ಳಿ. ಈ ಆಸ್ತಿ ಮನೆನ ಮುನ್ನ ಸಂಪಾದನೆ ಮಾಡ್ಬೋದು, ನಿಮ್ ಮಗಳಿಂದ ನನ್ನ ದೂರ ಮಾಡ್ಬೇಡಿ ಅಂಕಲ್, ಪ್ಲೀಸ್ ಪ್ಲೀಸ್ ಅಣ್ಣ. ನಿನ್ ಜಾತಿನೇ ಬೇರೆ, ನನ್ ಜಾತಿನೇ ಬೇರೆ. ನನ್ನ ಪ್ರೀತಿ ಇವ್ರಿಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಜಾತಿಯನ್ನು ಅಗ್ನಿ ಪರೀಕ್ಷೆನ ಮುಂದಿಟ್ಟಿದ್ದಾರೆ. ನನ್ನ ಪ್ರೀತಿ ನಂಗೆ ಸಿಗುತ್ತಾ? ಪಾರ್ಟ್ 2 ಬೇಕಾದ್ರೆ ಕಮೆಂಟ್ ಮಾಡಿ.